ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಕುರಿತು ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ಮಾಹಿತಿ ಆದ್ರೆ ಇದೆ. ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಯಾಕಂದ್ರೆ ಇದುವರೆಗೂ ನಿಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣವರೆಗೂ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಈಗ 31ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕಾಯ್ತಿದ್ದೀರಾ. ಅದರಿಂದ ಇಲ್ಲಿ 31ನೇ ಕಂತಿನ ಹಣದ ಕುರಿತು ಒಳ್ಳೆ ಒಂದು ಅಪ್ಡೇಟ್ ಆದ್ರೆ ನಿಮ್ಮೆಲ್ಲರಿಗೂ ಇರುವಂಥದ್ದು. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಒಂದು 10-15 ದಿನ ಹಿಂದೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನಾವು ಗೃಹಲಕ್ಷ್ಮಿ 30 ಮತ್ತು 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ, ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತದ್ದಷ್ಟೇ ನಾವು ಬಾಕಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರು. ಅವರು ಹೇಳಿದ ರೀತಿಯಂತೆ ನಿಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಯಿತು. ಆದರೆ 31ನೇ ಕಂತಿನ ಹಣ ಬರಲಿಲ್ಲ. ಈಗ 30ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟು ಹೊಸ ರೂಲ್ಸ್ಗಳನ್ನಿಟ್ಟರು. ಒನ್ ಟೈಮ್ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಂಪಲ್ಸರಿ ಒನ್ ಟೈಮ್ ಬಯೋಮೆಟ್ರಿಕ್ ಕೊಡಲೇಬೇಕು ಅನ್ನುವಂತಹ ಒಂದು ಹೊಸ ರೂಲ್ಸ್ಗಳನ್ನಾದರೆ ಮಾಡಿದ್ರು. ಆದರೆ ಈ ಒಂದು ಬಯೋಮೆಟ್ರಿಕ್ ಯಾವ ದಿನಾಂಕದಿಂದ ಕೊಡಬೇಕು ಅನ್ನುವಂಥ ಮಾಹಿತಿ ಆದರೆ ಇನ್ನೂ ಸರ್ಕಾರದವ್ರು ಕೊಟ್ಟಿಲ್ಲ. ಎಲ್ಲಿ ಬಯೋಮೆಟ್ರಿಕ್ ಕೊಡಬೇಕಂತ ಹೇಳಿದ್ದಾರೆ. ಕರ್ನಾಟಕವನ್ನು, ಬೆಂಗಳೂರನ್ನು ಇಲ್ಲೋಗಿ ಕೊಟ್ಕೊಳ್ಳಿ ಬಯೋಮೆಟ್ರಿಕ್ ಅಂತ ಹೇಳಿದ್ದಾರೆ, ಓಕೆನಾ. ಆದರೆ ಯಾವಾಗಿಂದ ಬಯೋಮೆಟ್ರಿಕ್ ಕೊಡಬೇಕು, ಯಾವಾಗಿಂದ ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ ಕೊಡಬೇಕು ಅನ್ನುವಂಥದ್ದು ಸರ್ಕಾರದವರು ಇನ್ನೂ ತಿಳಿಸ್ಕೊಟ್ಟಿಲ್ಲ. ಈಗ ನೀವು ಕೇಳ್ಬೋದು, ಹಾಗಾದ್ರೆ ಈ ಒಂದು ಹೊಸ ರೂಲ್ಸ್ ಅನ್ನ ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣದಿಂದ ಫಾಲೋ ಮಾಡ್ತಾರಾ, ಇಲ್ಲ ಗೃಹಲಕ್ಷ್ಮಿ 31ನೇ ಕಂತಿನ ಹಣದಿಂದಾನೇ ಫಾಲೋ ಮಾಡ್ತಾರಾ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಅವರು ಈ ಹಿಂದೆನೇ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು. ಅಂದ್ರೆ ಈ ಒಂದು ಹೊಸ ರೂಲ್ಸ್ ಗಳನ್ನ ಗೃಹಲಕ್ಷ್ಮಿ 32ನೇ ಕಂತಿನ ಹಣದಿಂದ ಅವ್ರು ಫಾಲೋ ಮಾಡ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲೇಬೇಕು. ಯಾಕಂದ್ರೆ ಆಲ್ರೆಡಿ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ. ಜೀವನದಲ್ಲಿ ನಮಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ವಿದ್ಯೆ, ಉದ್ಯೋಗ, ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಂಪತ್ಯ, ಆರೋಗ್ಯ ಸಮಸ್ಯೆ, ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಪಂಡಿತ್ ವೇದಾಂತ್ ಶರ್ಮಾ ಅವರು ಕೊಡ್ತಾರೆ. ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಯಾವುದು 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳಿನ ಹಣ, 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳಿನ ಹಣ, ಇನ್ನೂ ಖಾತೆಗಳಿಗೆ ಹಣ ಜಮಾ ಮಾಡಿಲ್ಲ. ಅದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ಆಲ್ರೆಡಿ ಸರ್ಕಾರದವರು ಬಿಡುಗಡೆ ಮಾಡಿ ಅಂತ ಎಲ್ಲರಿಗೂ ಮಾಹಿತಿ ಕೊಟ್ಟಿರುವಂತದ್ದು. ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದು ಮಾಧ್ಯಮದವ್ರ ಮುಂದೆನೇ ಹೇಳಿದ್ದಾರೆ. ಇನ್ನು ಡಿಬಿಟಿ ಮುಖಾಂತರ ಪುಷ್ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತದ್ದಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಈ ಒನ್ ಟೈಮ್ ಬಯೋಮೆಟ್ರಿಕ್ ರೂಲ್ಸ್ ಏನಿದೆ ಅದು 31ನೇ ಕಂತಿನ ಹಣಕ್ಕೆ ಎಫೆಕ್ಟ್ ಆಗಲ್ಲ. ಆ ಒಂದು ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ ಇರುವಂತದ್ದು ಗೃಹಲಕ್ಷ್ಮಿ 32ನೇ ಕಂತಿನ ಹಣದಿಂದ ಫಾಲೋ ಮಾಡ್ತಾರೆ. ಆದ್ರೆ 31ನೇ ಕಂತಿನ ಹಣವನ್ನ ಯಥಾಸ್ಥಿತಿಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ಹಾಗಾದ್ರೆ ನೀವು ಕೇಳಬಹುದು, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಬಂದು ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡಿ ಕೇಳೋದಾದ್ರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ಸರ್ಕಾರದವರು ಬಿಡುಗಡೆ ಮಾಡಿದರೆ. ಇನ್ನ ಡಿಬಿಟಿ ಮುಖಾಂತರ ಪುಷ್ ಮಾಡಿಬಿಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿಸೋದಷ್ಟೇ ಬಾಕಿ ಇದೆ. ಅಂದ್ರೆ ಹಣವನ್ನ ಡಿಬಿಟಿ ಮುಖಾಂತರ ಪುಷ್ ಮಾಡಬೇಕು ನಿಮ್ಗೆ ಜಮಾ ಮಾಡಿಬಿಟ್ಟು. ಅದರಿಂದ ಈ ಒಂದು ಪ್ರೋಸೆಸ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಸೋಮವಾರದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಜೂನ್ ಮೊದಲನೇ ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಈಗ ಬಯೋಮೆಟ್ರಿಕ್ ಅಪ್ಡೇಟ್ ಎಲ್ಲ ಯಾವಾಗ ಆಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣಕ್ಕಾಗುತ್ತೆ. ಈಗ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಬಿಡ್ತಾರೆ. ಮತ್ತೆ ಈಗ ಮುಖ್ಯಮಂತ್ರಿಗಳು ಆಲ್ರೆಡಿ ರಿಸೈನ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇನ್ಮೇಲೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದರಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ಏನೂ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರನೇ ಈ ಒಂದು 5 ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವಂಥದ್ದು. ಇದರಿಂದ ಯಾವುದೇ ಸಮಸ್ಯೆ ಆದರೆ ಆಗಲ್ಲ. ನಿಮಗೆ ಯಥಾಸ್ಥಿತಿಯಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವನಿಧಿ ಯೋಜನೆ, ಈ ಒಂದು ಪಂಚ 5 ಗ್ಯಾರಂಟಿ ಯೋಜನೆಗಳು ಕೂಡ ನಿಮಗೆ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತದೆ. ಸ್ನೇಹಿತರೆ, ಈಗ ಈ ವಿಡಿಯೋ ಯಾರು ನೋಡ್ತಿದ್ರೋ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವರೆಗೂ ಬಂದು ಇದುವರೆಗೂ ಜಮಾ ಆಗಿದೆಯಾ ಇಲ್ವಾ, ಅಂದ್ರೆ ಟೋಟಲ್ ಆಗಿ 60,000 ಹಣ 30ನೇ ಕಂತಿನ ಹಣವರೆಗೂ ಬಂದು ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ